ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ತಾ ಇವತ್ತಿನ ರೆಸಿಪಿನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಇದೊಂದೊಳ್ಳೆ ಆರೋಗ್ಯಕರವಾದ ರೆಸಿಪಿ ಆಗಿರುತ್ತೆ. ಯಾಕೆಂದರೆ ನಾನಿಲ್ಲಿ ಪ್ಲೇನ್ ಓಟ್ಸ್ ಯೂಸ್ ಮಾಡಿಕೊಂಡು ಅದರಿಂದ ಉಪ್ಪಿಟ್ಟನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಮೊದಲಿಗೆ ನಾನಿಲ್ಲಿ ಬೀನ್ಸ್, ಕ್ಯಾರೆಟು, ಟೊಮ್ಯಾಟೊ, ಆನಿಯನ್ನು, ಚಿಲ್ಲಿ ಮತ್ತು ಕರಿ ಲೀವ್ಸನ್ನು ಜೋಡಿಸಿಟ್ಕೊಂಡಿದ್ದೀನಿ. ನಂತರ ನಾನಿಲ್ಲಿ ಪ್ಲೇನ್ ಓಟ್ಸನ್ನು ತಗೊಂಡಿದ್ದೀನಿ. ನಂತರ ನನಗೆ ಇಷ್ಟವಾಗಿರುವಂತಹ ಕಾಳುಗಳನ್ನು ಕೂಡ ತಗೊಂಡಿದ್ದೀನಿ. ನಿಮ್ಗೆ ಇಷ್ಟವಾಗಿರೋ ಕಾಳುಗಳನ್ನು ತಗೋಬೋದು. ನೋಡಿ, ಇಲ್ಲಿ 1 ಕಪ್ ಓಟ್ಸನ್ನು ತಗೊಂಡಿದ್ದೀನಿ ನಾನು. ಮೊದಲಿಗೆ ಈ ಓಟ್ಸನ್ನು ನಾನು ಲೋ ಫ್ಲೇಮ್ ಉರಿಯಲ್ಲಿ ಫ್ರೈ ಮಾಡ್ಕೊಳ್ತೀನಿ. ನೀಟಾಗಿ ಲೋ ಫ್ಲೇಮ್ ಉರಿಯಲ್ಲೇ ಇದನ್ನು ನಾವು ಫ್ರೈ ಮಾಡ್ಕೋಬೇಕು. ನೀಟಾಗಿ ರವೆ ಹೇಗೆ ನಾವು ಉಪ್ಪಿಟ್ಟು ಮಾಡೋಕ್ಕೆ ಹುರ್ಕೋತೀವಿ ಹಾಗೇ ಹುರ್ಕೋಬೇಕು. ಇದು ಆಲ್ಮೋಸ್ಟ್ ನಾವು ಹೇಗೆ ರವೆ ಉಪ್ಪಿಟ್ಟು ಮಾಡ್ತೀವಿ ಹಾಗೇ ಮಾಡೋದು. ಮತ್ತು ನಮಗೆ ಇಷ್ಟವಾದ ತರಕಾರಿ ಮತ್ತು ಕಾಳುಗಳನ್ನು ಆ್ಯಡ್ ಮಾಡ್ಕೋಬೇಕಷ್ಟೇ. ನೋಡಿ, ಇದು ಸ್ವಲ್ಪ ಬೆಚ್ಚಗಾಗಬೇಕು. ಬೆಚ್ಚಗಂದರೆ ಸ್ವಲ್ಪ ಬಿಸಿನೇ ಆಗಬೇಕು. ಅಲ್ಲಿವರೆಗೂ ನೀಟಾಗಿ ಫ್ರೈ ಮಾಡ್ಕೋಬೇಕು. ನಂತರ ಇದು ಫ್ರೈ ಆದ ನಂತರ ಮತ್ತೆ ಇಲ್ಲಿ ಒಂದು ಬಾಣಲೆಗೆ ನಾನು ಆಯಿಲ್ ಹೀಟ್ ಮಾಡ್ಕೊಳ್ತಾ ಇದ್ದೀನಿ. ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಯಾಕೆಂದರೆ ಓಟ್ಸ್ ತುಂಬಾ ಒಳ್ಳೆಯದು. ಇದು ಡಯಟ್ ಮಾಡೋರಿಗೆ, ತೂಕ ಇಳಿಸೋರಿಗೆ ತುಂಬಾ ಒಳ್ಳೆಯದು. ತೂಕ ಇಳಿಸೋರ್ಗಂತ ಹೇಳೋದಕ್ಕಿಂತ ಇದರಲ್ಲಿ ಎಲ್ಲ ನ್ಯೂಟ್ರಿಷನ್ಸು ಕೂಡ ಸಿಗುತ್ತೆ ತರಕಾರಿ ಕಾಳುಗಳು ಹಾಕಿರೋದ್ರಿಂದ. ನೋಡಿ, ಆಯಿಲ್ ಹೀಟ್ ಆಗಿದೆ. ಆಯಿಲ್ ಹೀಟ್ ಆದ ನಂತರ ನಾನಿಲ್ಲಿ ಸಾಸಿವೆನ ಚಟ್ಪಟ ಸಿಡಿಸ್ತಾ ಇದ್ದೀನಿ. ನಂತರ ಇದಕ್ಕೆ ಈರುಳ್ಳಿ ಹಾಕ್ತಾ ಇದ್ದೀನಿ. ಈರುಳ್ಳಿ ಕೆಂಪಾಗಲಿವರೆಗೂ ಇದನ್ನು ಫ್ರೈ ಮಾಡ್ಕೋಬೇಕು. ಮನೆಯಲ್ಲಿ ಪ್ಲೇನ್ ಓಟ್ಸ್ ಇದ್ದರೆ ಖಂಡಿತ ಇದನ್ನು ಟ್ರೈ ಮಾಡ್ಬೋದು. ಓಟ್ಸಿಂದ ತುಂಬಾ ವೆರೈಟಿ ಆದಂಥ ರೆಸಿಪಿನ ಮಾಡ್ಬೋದು. ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಹೋಗ್ತೀನಿ ನಾನು ಮಾಡಿದಾಗೆಲ್ಲ. ನೋಡಿ, ಇವಾಗ ನಾನು ಕರಿಬೇವಿನ ಎಲೆ ಮತ್ತು ಮೆಣಸಿನ್ಕಾಯಿನೂ ಕೂಡ ಹಾಕ್ಕೊಂಡಿದ್ದೀನಿ. ನಂತರ ನಾನಿಲ್ಲಿ ಕಾಳುಗಳನ್ನು ಹಾಕ್ಕೊಂಡಿದ್ದೀನಿ. ಕಾಳುಗಳನ್ನು ನೀಟಾಗಿ ಫ್ರೈ ಮಾಡಬೇಕು. ಇದನ್ನು ರಾತ್ರಿನೇ ನೆನೆ ಹಾಕಿರುವಂಥ ಕಾಳಿದು. ನೀವು ಮೊಳಕೆ ಬರಿಸಿರೋ ಕಾಳುಗಳನ್ನು ಕೂಡ ಯೂಸ್ ಮಾಡ್ಕೋಬೋದು. ನಂತರ ನಾನಿಲ್ಲಿ ತರಕಾರಿನ ಹಾಕ್ತಾ ಇದ್ದೀನಿ. ಯಾಕೆಂದರೆ ಕಾಳನ್ನು ಮೊದಲೇ ಹಾಕಬೇಕು, ಅದು ಬೇಯಬೇಕಲ್ವ ನೀಟಾಗಿ, ಅದು ಗಟ್ಟಿಗಿರುತ್ತೆ. ನಂತರ ಅದು ಬೆಂದ ನಂತರ ಇಲ್ಲಿ ನಾನು ಬೀನ್ಸು, ಕ್ಯಾರೆಟು ಹಾಕ್ತಾ ಇದ್ದೀನಿ. ನೀಟಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಿಬಿಟ್ಟು ಇದಕ್ಕೆ ಸ್ವಲ್ಪ ಸಾಲ್ಟ್ ಹಾಕಿ ಲಿಡ್ ಕ್ಲೋಸ್ ಮಾಡಿಬಿಡಬೇಕು. ಅಂದರೆ ಇದನ್ನು ಬಾಯ್ಲ್ ಆಗಬೇಕು ನೀಟಾಗಿ. ಯಾಕೆಂದರೆ ಕಾಳುಗಳೆಲ್ಲ ಗಟ್ಟಿಯಾಗಿರುತ್ತೆ. ಹಾಗಾಗಿ ನೋಡಿ, ನಾನಿಲ್ಲಿ ಇದಕ್ಕೆ ಒಂಚೂರು ಸಾಲ್ಟ್ ಹಾಕಿ ಇದನ್ನು ಸ್ವಲ್ಪ ಲಿಡ್ ಕ್ಲೋಸ್ ಮಾಡಿ ಇಟ್ಬಿಡ್ತೀನಿ. ಬೇಯೋದಕ್ಕೆ ಬಿಟ್ಬಿಡ್ತೀನಿ ಇದನ್ನು. ಇದು ಚೆನ್ನಾಗಿ ಬೆಂದ್ಕೊಳ್ಳಿ. ಬೆಂದ್ಕೊಂಡ ನಂತರ ಇದಕ್ಕೆ ನಾವು ಓಟ್ಸನ್ನು 1 ಕಪ್ ಓಟ್ಸನ್ನು ತಗೊಂಡಿರ್ತೀವಲ್ಲ, 1.5 ಕಪ್ ನೀರು ಹಾಕಬೇಕು. ಅಂದರೆ ಕರೆಕ್ಟಾಗಿ ಬರುತ್ತೆ. ವಾಟರ್ ಮೆಜರ್ಮೆಂಟ್ ಇದರಲ್ಲಿ ಕರೆಕ್ಟಾಗಿ ಇರಬೇಕು. ಲಾಸ್ಟಿಗೆ ಟೊಮ್ಯಾಟೊನೂ ಕೂಡ ಹಾಕಿ ಸ್ವಲ್ಪ ಕೈ ಆಡಿಸ್ಬಿಡ್ತೀನಿ. ನೋಡಿ, ನೀಟಾಗಿ ಕೈ ಆಡಿಸ್ತಾ ಇದ್ದೀನಿ. ಇದನ್ನು ಇವಾಗ ನಾವು ಸೇಮ್ ಹೇಗೆ ಉಪ್ಪಿಟ್ಟಿಗೆ ನೀರು ಹಾಕ್ತೀವೋ ಹಾಗೆ 1 ಕಪ್ ಓಟ್ಸನ್ನು ತಗೊಂಡಿರ್ತೀವಲ್ಲ ಅದಕ್ಕೆ 1.5 ಕಪ್ ನೀರು ಹಾಕ್ತಾ ಇದ್ದೀನಿ. ಇದಕ್ಕೆ ವಾಟರ್ ಮೆಜರ್ಮೆಂಟ್ ಕರೆಕ್ಟಾಗಿ ಹಾಕಬೇಕು. ಇಲ್ಲ ಅಂದರೆ ಜಾಸ್ತಿ ಆದರೆ ತೆಳುವಾಗಿಬಿಡುತ್ತೆ, ಕಡಿಮೆ ಆದರೆ ಗಟ್ಟಿಯಾಗಿಬಿಡುತ್ತೆ. ಕೆಲವೊಂದು ರೆಸಿಪಿಗಳಲ್ಲಿ ನಾನು ಮೊದಲಿಗೆ ನಾನು ವಾಟರ್ ಮೆಜರ್ಮೆಂಟ್ ಕೂಡ ಆ್ಯಡ್ ಮಾಡಿರಲಿಲ್ಲ. ಇವಾಗೆಲ್ಲ ಆ್ಯಡ್ ಮಾಡ್ಕೊಳ್ತಾ ಹೋಗ್ತಾ ಇದ್ದೀನಿ. ಮೊದಲಿಗೆ ಸಾಲ್ಟ್ ಹಾಕ್ಕೊಂಡಿರ್ತೀವಲ್ಲ, ಇವಾಗ ನೀರಿಗೂ ಕೂಡ ನೋಡಿ ಸಾಲ್ಟ್ ಹಾಕೋಬೇಕು. ಇದನ್ನು ಚೆನ್ನಾಗಿ ಕುದಿಯಕ್ಕೆ ಬಿಟ್ಬಿಡೋಣ. ಅದು ಚೆನ್ನಾಗಿ ಕುದ್ದ ನಂತರ ನಾವು ಓಟ್ಸನ್ನು ಹಾಕಬೇಕು. ಯಾಕೆಂದರೆ ಅದರಲ್ಲಿ ಕಾಳುಗಳು, ತರಕಾರಿ ನೀಟಾಗಿ ಬೇಯಬೇಕಲ್ಲ. ಹಾಗಾಗಿ ಬೆಂದ್ಕೊಂಡಿದೆ. ಬೆಂದ ನಂತರನೇ ನಾವು ಓಟ್ಸ್ ಹಾಕಬೇಕು. ಇಲ್ಲ ಅಂದರೆ ಅದು ಬೆಂದಿರೋದೇ ಇಲ್ಲ, ಗಟ್ಟಿ ಹಾಗೆ ಉಳ್ಕೊಂಡ್ಬಿಟ್ಟಿರುತ್ತೆ. ಲಿಡ್ ಕ್ಲೋಸ್ ಮಾಡಿ ಬಾಯ್ಲ್ ಮಾಡಬೇಕು. ನಂತರ ಇಲ್ಲಿ ಎಲ್ಲ ಹಾಕಿ ನಾನು ನೀಟಾಗಿ ಓಟ್ಸ್ ಹಾಕಿ ಮುಚ್ಚಿ ಇಟ್ಬಿಡ್ತೀನಿ.
ನೋಡಿ ಫೈನಲ್ ಆಗಿ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿತ್ತು ರೆಸಿಪಿ ಅಂದರೆ, ಇದನ್ನು ತಿನ್ನೋವಾಗ ನನಗೆ ಏನು ನೆನಪಾಯಿತು ಅಂದರೆ, ನಾವು ಅವಾಗೆಲ್ಲ ಸೌತಿ ಬೀಜದ ಉಪ್ಪಿಟ್ಟು ಅಂತ ಮಾಡ್ತಾ ಇದ್ವಿ. ಸೌತಿ ಬೀಜ ಮಾಡ್ಕೊಂಡು ಇಟ್ಕೊಂಡು ಅದ್ರ ಉಪ್ಪಿಟ್ಟು ಮಾಡ್ಕೊಂಡು ತಿಂತಾ ಇದ್ವಲ್ಲ, ಆ ಥರ ಫ್ಲೇವರ್ ಬರ್ತಾ ಇತ್ತು. ಆ ಸೌತಿ ಬೀಜಕ್ಕೆ ನಾನು ತರಕಾರಿ ಹಾಕಿ ಮಾಡ್ಕೊಂಡು ತಿಂತಾ ಇದ್ದೀನೇನೋ ಅಂತ ಫೀಲಿಂಗ್ ಬರ್ತಾ ಇತ್ತು, ಅಷ್ಟು ಚೆನ್ನಾಗಿತ್ತು. ಇವತ್ತು ನಾನು ನಿಮಗೆ ಒಂದೊಳ್ಳೆ ಆರೋಗ್ಯಕರವಾದ ರೆಸಿಪಿನ ತೋರಿಸಿದ್ದೀನಿ. ಖಂಡಿತ ನೀವು ಕೂಡ ಮನೆಯಲ್ಲಿ ಮಾಡ್ಕೊಂಡು ತಿಂತೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಇಲ್ಲಿವರೆಗೂ ನೋಡಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.